ಫ್ರೆಂಡ್ಸ್, ನಾನಿವತ್ತು ಜೋಳದ ರೊಟ್ಟಿ ಮಾಡೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಅಥವಾ ಸ್ಟಾರ್ಟಿಂಗ್ ಕಲಿಯೋರಿದ್ದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಈಗ ನಾನು ಇದನ್ನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು. ನಾನೀಗ ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಜೋಳದ ರೊಟ್ಟಿ ಮಾಡೋದಕ್ಕೆ ಏನು ಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ಜಿಗುಟು. ಅಂದರೆ ಬಿಸಿನೀರು ಹಾಕಿ ಕೂಡ ನಾವು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮುದ್ದೆ ಮಾಡಿ ಕೂಡ ಮಾಡ್ಬೋದು. ಬಿಸಿನೀರು ಕಾಯಿಸಿ ನಾವು ಜಿಗುಟು ಆದರೆ ಹಾಕೋಬೋದು, ಅಥವಾ ಈ ಥರ ಮುದ್ದೆ ಮಾಡಿ ಕೂಡ ನಾವು ಹಾಕೋಬೋದು. ಈಗ ನಾನು ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ. ಆ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ನೀರು ಚೆನ್ನಾಗಿ ಕುದಿಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಕುದಿಯೋ ನೀರನ್ನು ಹಿಟ್ಟಿಗೆ ಹಾಕ್ಕೋಬೋದು, ಇಲ್ಲ ಈ ಪಾತ್ರೆಯಲ್ಲೇ ಮುದ್ದೆ ಥರ ಮಾಡಿ ನಾವು ರೊಟ್ಟಿ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಮಾಡ್ತೀನಿ, ಫಸ್ಟ್ ಟೈಮ್ ಮಾಡ್ತೀನಿ, ಹರಿದಂಗೆ ಸ್ಮೂತಾಗಿ ರೊಟ್ಟಿ ಬರಬೇಕು ಅಂದರೆ ನಾವು ಮುದ್ದೆ ಮಾಡಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಈಗ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ನೀವು ಇಲ್ಲಿ ನೋಡ್ತಿರ್ಬೋದು, ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಜೋಳದ ಹಿಟ್ಟನ್ನು ಹಾಕೋಬೇಕು. ಅಂದರೆ ಮುದ್ದೆ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರೊಟ್ಟಿ ಅಂತ ಒಂಚೂರು ಹರಿಯಲ್ಲ. ಈಗ ನೋಡಿ, ಈ ಥರ ಮುದ್ದೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇವಾಗ ನಾವು ಸಾಣಿಸಿಟ್ಕೊಂಡಿರೋ ಹಿಟ್ಟಿಗೆ ಮಾಡ್ಕೊಂಡಿರೋ ಮುದ್ದೆನ ಸೇರಿಸ್ತೀನಿ. ಸೇಮ್ ನಾವು ಈ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ರೊಟ್ಟಿ ಮಾಡಿದ್ರೆ ಸೇಮ್ ಚಪಾತಿ ನಾವು ತಿಂದ ಫೀಲ್ ಆಗುತ್ತಲ್ಲ, ಅಷ್ಟೇ ಸ್ಮೂತಾಗಿ ಬರುತ್ತೆ. ಬಿಸಿ ಇರುತ್ತೆ. ನೀವು ಈಗ ಮುದ್ದೆನ ತಣ್ಣಗಾಗೋವರೆಗೂ ಕಾದ್ಬಿಟ್ಟು ಮಾಡಬೇಕು. ನನಗೆ ರೂಢಿ ಇದೆ ಅಂತ ಹೇಳಿ ನಾನು ಬಿಸಿ ಮುದ್ದೆನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋದಂತೂ ತುಂಬಾ ಸುಲಭ ಫ್ರೆಂಡ್ಸ್. ಈ ರೀತಿ ಮಾಡಿದರೆ ನೀವು ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ದಿನ ರೊಟ್ಟಿ ಮಾಡ್ತೀರಾ. ಇದಕ್ಕೆ ನೀರು ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟೆಷ್ಟೇ ಸ್ವಲ್ಪ ಸ್ವಲ್ಪನೇ ಈ ಥರ ಕೈಗೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಅಂಗೈಯಿಂದ ನಾವು ಹಿಟ್ಟು ಕಲಿಸ್ಬೇಕು. ಬೆರಳಿಂದ ಕಲಿಸಿದ್ರೆ ಬರಲ್ಲ. ಇದು ಪ್ರೆಷರ್ ಹಾಕಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದು ನೋಡ್ಬೋದು, ಇಲ್ಲಿ ಈ ಥರ ನಾದಬೇಕು ಹಿಟ್ಟು. ಹೌದಾ, ಕಾಣಿಸ್ತಿದೆ ನಿಮಗೆ? ಅಂಗೈಯಿಂದ ಈ ಥರ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಈ ಥರ ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಜಿಗುಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಇದು ರೊಟ್ಟಿ ಹಿಟ್ಟು ರೆಡಿ ಆಯಿತು. ನೋಡ್ತಿರ್ಬೋದು, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ. ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಹಿಟ್ಟು. ತುಂಬ ಗಟ್ಟಿ ಆದರೆ ಪರವಾಗಿಲ್ಲ, ನೀರು ಹಾಕಿ ನಾವು ಮತ್ತೆ ಮೆತ್ತಗೆ ಮಾಡ್ಕೋಬೋದು. ತೀರಾ ತೆಳ್ಳಗೆ ನಾದ್ಕೋಬಾರ್ದು ಹಿಟ್ಟನ್ನು. ಈಗ ಹಿಟ್ಟು ರೆಡಿ ಆಯಿತು. ರೊಟ್ಟಿ ಲಟ್ಸೋದಕ್ಕೆ ಈ ಥರ ಲತ್ತಿ ಹೊಂದಬೇಕು, ಅಂದರೆ ಲತ್ತುಡಿ ಅಂತಲೇ ಹೇಳ್ತಾರೆ. ಚಪಾತಿ ಲಟ್ಸೋದಿರುತ್ತಲ್ಲ, ಅದಕ್ಕೆ ನಾನು ಈ ಥರ ಪೇಪರನ್ನು ಕಟ್ಕೊಂಡಿದ್ದೀನಿ. ಈ ಥರ ಪೇಪರ್ ಮೇನ್ ಬೇಕಾಗಿರೋದೇ ರೊಟ್ಟಿ ಲಟ್ಸಿ ಮಾಡೋದಕ್ಕೆ ಬೇಕಾಗಿರೋದು. ಈ ಥರ ಪೇಪರ್ ಕಟ್ಟಬೇಕು. ಇದನ್ನು ನಾನೀಗ ಹೆಂಗೆ ಕಟ್ಟೋದಂತ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಈ ಥರ ಕವರ್ಗಳು ಕೊಟ್ಟಿರ್ತಾರೆ. ಅಂದರೆ ಮಾರ್ಕೆಟಲ್ಲಿ ಅಥವಾ ನಾವು ಆಚೆ ಕಡೆ ಏನಾದರೂ ಐಟಮ್ಗಳು ಸಾಮಾನು ಏನಾದರೂ ತಂದಾಗ ಈ ಥರದ ಕವರು ಕೊಟ್ಟಿರ್ತಾರೆ. ಈಗ ಅದನ್ನೇ ನಾವು
ಕಟ್ ಮಾಡಿ ಇದಕ್ಕೆ ಸುತ್ತಿ ತೋರಿಸ್ತೀನಿ. ಈ ಥರ ಕಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ದೊಡ್ಡದು ಕವರ್ ಸಿಗುತ್ತೆ. ಅದೇ ಕವರನ್ನು ಟೈಟಾಗಿ ಸುತ್ತಬೇಕು ನಾವು. ಈ ಥರ ಸುತ್ತಿ ಆದಮೇಲೆ ನೋಡಿ, ಇದು ರಬ್ಬರ್ ಬ್ಯಾಂಡ್. ನೀವು ಇಲ್ಲಿ ದಾರನಾದರೂ ಕಟ್ಬೋದು ಅಥವಾ ಈ ಥರ ರಬ್ಬರ್ ಬ್ಯಾಂಡನ್ನಾದರೂ ಹಾಕ್ಕೋಬೋದು. ಈಗ ಇದು ರೆಡಿ ಆಯಿತು. ರೊಟ್ಟಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು, ಮತ್ತು ಲಟ್ಸೋದು ಕೂಡ ರೆಡಿ ಆಯಿತು. ಈಗ ನೀರು ಹಚ್ಚೋದಕ್ಕೆ ಬಟ್ಟೆ ಬೇಕು. ಈ ಥರ ಬಟ್ಟೆ ಇದ್ದರೆ ಚೆನ್ನಾಗಿರುತ್ತೆ. ಕಾಟನ್ ಬಟ್ಟೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನೀರು ಹಚ್ಚೋದಕ್ಕೆ. ಇಷ್ಟೇ ತಗೋಬೇಕು ಹಿಟ್ಟನ್ನ. ನಾವು ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ರೊಟ್ಟಿನ. ಲೈಟಾಗಿ ಸ್ಮೂತಾಗಿ ಲಟ್ಟಿಸ್ಬೇಕಾಗುತ್ತೆ, ಇಲ್ಲಾಂದರೆ ಹರಿದೋಗ್ಬಿಡುತ್ತೆ. ಯಾವಾಗಲೂ ನಾವು ರೊಟ್ಟಿನ ಮಧ್ಯ ಲಟ್ಟಿಸ್ಬಾರ್ದು. ಈ ಕಡೆ ದಂಡಿಗೆ, ಈ ಕಡೆ ಸೈಡ್ಗೆಲ್ಲ ಸುತ್ತಲೂ ಲಟ್ಟಿಸ್ಬೇಕು. ಅಂದರೆ ದಂಡಿ ಅಂತ ಹೇಳ್ತೀವಲ್ಲ, ಆ ಕಡೆ ಮಾತ್ರ ಲಟ್ಟಿಸ್ಬೇಕು. ಮಧ್ಯ ಲಟ್ಟಿಸಿದ್ರೆ ರೊಟ್ಟಿ ಹರಿದೋಗ್ಬಿಡುತ್ತೆ. ಈ ಥರ ಆದರೆ ರೊಟ್ಟಿ ಎಷ್ಟು ದೊಡ್ಡದು ಬೇಕಾದರೂ ಲಟ್ಟಿಸ್ಬೋದು, ತೊಂದರೆ ಇಲ್ಲ. ಮತ್ತು ನೋಡಿ, ನಾನು ಹಿಟ್ಟು ಕೂಡ ಜಾಸ್ತಿ ಹಚ್ಚಿಲ್ಲ. ಇಷ್ಟು ದೊಡ್ಡ ರೊಟ್ಟಿ ಆಗಿದೆ. ಇಲ್ಲಿ ನೋಡ್ಬೋದು, ಕೆಳಗೆ ಹಿಟ್ಟು ಕೂಡ ಜಾಸ್ತಿ ಇಲ್ಲ, ಮೇಲೆ ಕೂಡ ಹಿಟ್ಟು ನಾನು ಹಾಕಿಲ್ಲ. ಯಾಕಂದರೆ ನಾವು ಹಾಳಿ ಕಟ್ಟಿದ್ದೀವಲ್ವ, ಅಂದರೆ ಪ್ಲಾಸ್ಟಿಕ್ ಕಟ್ಟಿದ್ದೀವಲ್ವ, ಇದರಿಂದ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ಮತ್ತು ಹರಿಯೋದು ಇಲ್ಲ. ನಾನು ರೊಟ್ಟಿ ಲಟ್ಸೋಷ್ಟರಲ್ಲಿ ಹಂಚು ಕೂಡ ಕಾದಿದೆ. ಇದಕ್ಕೆ ಚೆನ್ನಾಗಿ ಹಂಚು ಕಾಯಬೇಕು, ಅಂದಾಗ ಮಾತ್ರ ರೊಟ್ಟಿ ಚೆನ್ನಾಗಿ ಎದ್ದೇಳುತ್ತೆ. ರೊಟ್ಟಿನ ಈ ಥರ ಕೈಲಿ ತಗೊಂಡು ಹಾಕ್ತೇವೆ. ಈಗ ನಾವು ನೀರು ತೊಗೊಂಡಿರ್ತೀವಲ್ವ, ನೀರನ್ನು ಈ ಥರ ಸ್ಪ್ರೆಡ್ ಮಾಡಬೇಕು ಬಟ್ಟೆಯಿಂದ. ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ತಿರುಗಿಸಿ ಹಾಕಬೇಕು. ಫ್ರೆಂಡ್ಸ್, ನಮಗೆ ಅಭ್ಯಾಸ ಇದ್ದರೆ, ರೂಢಿ ಮಾಡಿದವ್ರಿಗೆ ಕೈಯಿಂದನೇ ನಾವು ರೊಟ್ಟಿನ ಈ ಥರ ತಿರುಗಿಸಿ ಹಾಕಿ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಬೇಯುತ್ತೆ. ಅಂದರೆ ರೂಢಿ ಇಲ್ಲ ಅಂದವರು ನೀವು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡಿ ಕೂಡ ಬೇಯಿಸ್ಕೋಬೋದು, ಚೆನ್ನಾಗಾಗತ್ತೆ. ಇದೇ ರೊಟ್ಟಿನ ನಾವು ಖಡಕ್ಕಾಗಿ ಬೇಯಿಸ್ಕೋಬೇಕು ಅಂದರೆ ಊರಿನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು, ಅಂದರೆ ರೊಟ್ಟಿ ಖಡಕ್ಕಾಗಿ ಬರುತ್ತೆ. ನೋಡಿ, ರೊಟ್ಟಿ ರೆಡಿ ಆಯಿತು. ಇವಾಗ ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ಅದೇ ಥರ. ಈಗ
ನಾವಿಂದ ರೊಟ್ಟಿನ ಭಾಳ ಸ್ಮೂತಾಗಿ ಲಟ್ಟಿಸ್ಬೇಕಾಗುತ್ತೆ. ಚಪಾತಿ ಥರ ಪ್ರೆಸ್ ಮಾಡಿ ಲಟ್ಸಂಗಿಲ್ಲ, ಭಾಳ ಸ್ಮೂತಾಗಿ ಲಟ್ಟಿಸ್ಕೋಬೇಕು. ನಾವು ಇದನ್ನು ಮಧ್ಯ ಲಟ್ಟಿಸ್ಕೊಳ್ಳೋದಕ್ಕಿಂತ ಸೈಡಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಥರ ಸುತ್ತಲೂ 2 ಜನ ಲಟ್ಟಿಸ್ಕೋಬೇಕು. ನಾವು ಮಧ್ಯ ಲಟ್ಟಿಸೋದಕ್ಕಿಂತ ಈ ಕಡೆ ಸುತ್ತು ದಂಡಿನ ಲಟ್ಟಿಸ್ಕೋಬೇಕು. ನಾವು ಎಷ್ಟು ದೊಡ್ಡದು ಬೇಕಾದರೂ ಲಟ್ಟಿಸ್ಕೋಬೋದು. ಈಗ ಇದನ್ನು ಪೂರ್ತಿ ಲಟ್ಟಿಸಿ ಆಯಿತು. ಲಟ್ಟಿಸಿರೋ ರೊಟ್ಟಿನ ಹಂಚಿಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಬಬಲ್ಸ್ ಬರೋ ಥರ ಕಾಣಿಸ್ತಿದೆಯಲ್ಲ, ಇವಾಗ ನಾವು ರೊಟ್ಟಿನ ತಿರುಗಿಸಿ ಹಾಕ್ಕೋಬೇಕು. ನೋಡ್ತಿರ್ಬೋದು. ರೊಟ್ಟಿನ ನಾವು ಅವಾಗವಾಗ ತಿರುಗಿಸಿ ನೋಡಿ ಹಾಕ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಹೊತ್ತು ಬಿಡುತ್ತೆ. ಈಗ ನಾನು ಮತ್ತೆ ಇನ್ನೊಂದು ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ರೂಢಿ ಇದ್ದವ್ರು ಈ ಥರ ಕೈಲೇ ಪ್ರೆಸ್ ಮಾಡ್ತೀವಿ. ರೂಢಿ ಇಲ್ಲ ಅಂದರೆ ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ಕೋಬೋದು. ನೋಡ್ತಿರ್ಬೋದು, ರೊಟ್ಟಿ ರೆಡಿ ಆಯಿತು. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನಿಮಗೆ. ರೊಟ್ಟಿ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಷ್ಟು ಸ್ಮೂತಾಗಿ ಬರುತ್ತೆ ರೊಟ್ಟಿ. ಒಂಚೂರು ಹರಿದೋಗಲ್ಲ, ಏನೂ ಇಲ್ಲ ನೋಡಿ. ಚಪಾತಿಗಿಂತ ಸ್ಮೂತಾಗಿ ಇರುತ್ತೆ ರೊಟ್ಟಿ. ನಾನು ಇದನ್ನು ಒಂದು ಕಾಟನ್ ಬಟ್ಟೆ ಹಾಕಿ ಮೇಲ್ಗಡೆ ಒಂದು ಪ್ಲೇನ್ ಪೇಪರ್ ಹಾಕಿದ್ದೀನಿ. ಯಾಕಂದರೆ ಇದು ಬೆವರು ಹೊಡೆಯುತ್ತಲ್ಲ, ಹಾಗಾಗಿ ನೀರು ಹಿಡ್ಕೊಳ್ಳಿ ಅಂಥೇಳಿ ಹಾಕಿಟ್ಟಿದ್ದೀನಿ. ತುಂಬ ಸ್ಮೂತಾಗಿ ಚೆನ್ನಾಗಾಗಿ ಆಗುತ್ತೆ ರೊಟ್ಟಿ.